ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಈ ವಿಡಿಯೋದಲ್ಲಿ ಈಕ್ವೆಡಾರ್ನಲ್ಲಿ ನಡೆದ ವಿಶ್ವ ಸುಂದರಿಯ ಮಿಸ್ಟರಿಯಸ್ ಮರ್ಡರ್ ಬಗ್ಗೆ ನೋಡೋಣ. ನಾನು ಅಲ್ಲೋಗಿದ್ದೆ, ನಾನು ಇಲ್ಲೋಗಿದ್ದೆ, ಹೋಟೆಲ್ಗೆ ಹೋದ್ರು ಫೋಟೋ, ಬೀಚ್ಗೆ ಹೋದ್ರು ಫೋಟೋ, ಏನು ಮಾಡಿದ್ರು ಫೋಟೋ ತಗೊಳ್ಳೋದು, ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದು. ಇದು ಕೆಲವರಿಗೆ ಅಭ್ಯಾಸ ಹವ್ಯಾಸ ಆದರೆ ಇನ್ನು ಕೆಲವರಿಗೆ ಚಟ ಆಗ್ಬಿಟ್ಟಿರುತ್ತೆ. ಹೀಗೆ ಮಾಡಿದ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟು ಒಬ್ಬ ಜಗದೇಕ ಸುಂದರಿಯ ಕೊಲೆಗೆ ಕಾರಣ ಆಗುತ್ತೆ. ಆ ಕೊಲೆಗೆ ಕಾರಣ ಏನು, ಮಾಡಿದ್ಯಾರು ಅನ್ನೋದನ್ನು ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ನೀವು ಕೊನೆವರೆಗೂ ಮಿಸ್ ಮಾಡದೆ ನೋಡ್ತಾ ಹೋಗಿ. ಆಕೆ ಹೆಸರು ಲ್ಯಾಂಡಿ ಪರಾಗ ಗೊಯ್ಬೋರೋ. ಕಣ್ಣು ಕುಕ್ಕುವಂತಹ ಸುಂದರಿ ಅವಳು. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ಗಳಿರ್ತಾರೆ. 2022ರಲ್ಲಿ ಅಂದರೆ ತನ್ನ 23ನೇ ವರ್ಷದಲ್ಲೇ ಮಿಸ್ ವರ್ಲ್ಡ್ ಆಗಿರ್ತಾಳೆ ಈಕ್ವೆಡಾರ್ನ ಈ ಬ್ಯೂಟಿ ಕ್ವೀನು. ಆದರೆ ಈ ಜಗದೇಕ ಸುಂದರಿ ಮಿಸ್ ವರ್ಲ್ಡ್ ಪಟ್ಟ ಅಲಂಕರಿಸಿದ 2 ವರ್ಷಕ್ಕೇ ಗುಂಡೇಟಿಗೆ ಬಲಿಯಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ. ಅದು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದ ಆ ಒಂದು ಪೋಸ್ಟು ಆಕೆಯ ಜೀವಕ್ಕೆ ಕುತ್ತು ತಂದಿಟ್ಟುಬಿಡುತ್ತೆ. ಈಗೀಗ ಜನಸಾಮಾನ್ಯರಿಗೂ ಈ ಹುಚ್ಚು ಹತ್ಕೊಂಡಿದೆ. ಆದರೂ ಸೆಲೆಬ್ರಿಟಿಗಳು ಪ್ರವಾಸ ಮಾಡಿದ್ದು, ರೆಸ್ಟ್ ಮಾಡ್ತಾ ಇರೋದು, ಜಿಮ್ ಮಾಡ್ತಾ ಇರೋದು, ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋದು, ಕುಣಿಯೋದು ಎಲ್ಲನೂ ತಾವೇನೇ ಮಾಡಿದ್ರು ಅದೆಲ್ಲ ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಈಕ್ವೆಡಾರ್ನ ಈ ಬ್ಯೂಟಿ ಕ್ವೀನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದ ಕೆಲವು ನಿಮಿಷಗಳಲ್ಲಿ ಆಕೆಯ ತಲೆಗೆ ಬುಲೆಟ್ಗಳು ಬಂದು ಸೀಳಿ ಬಿಡ್ತವೆ. ಈ ಲ್ಯಾಂಡಿ ಪರಾಗ 2024 ಏಪ್ರಿಲ್ 28ನೇ ತಾರೀಕು ಬೆಳಿಗ್ಗೆ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ. ಅದನ್ನು ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ಗೆ ಹೋಗ್ತಾರೆ. ನೆಮ್ಮದಿಯಾಗಿ ಬರ್ತಾರೆ, ಕೂತ್ಕೊಳ್ತಾರೆ. ವೇಟ್ರು ಬಂದು ಮೆನು ಕೊಡ್ತಾನೆ. ಆ ಮೆನು ನೋಡಿಕೊಂಡು ಫಿಶ್ ಫುಡ್ ಆರ್ಡರ್ ಮಾಡ್ತಾಳೆ. ಟೇಬಲ್ ಮೇಲೆ ಊಟ ಬರ್ತಿದ್ದಂತೆ ಅದನ್ನು ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾಳೆ. ಸರಿ, ಊಟ ಆಯಿತು, ಟಿಶ್ಯೂನಲ್ಲಿ ಒರೆಸ್ಕೊಂಡಾಯಿತು, ಬಿಲ್ ಕೊಟ್ಟು ಇನ್ನೇನು ಹೋಗಬೇಕು ಅಂತ ಹೊರಟು ನಿಲ್ತಾಳೆ. ತಕ್ಷಣಕ್ಕೆ ಒಬ್ಬ ಬರ್ತಾನೆ. ಲ್ಯಾಂಡಿ ಪರಾಗ ತಲೆಗೆ ಗುರಿ ಇಟ್ಟು 2-3 ಸುತ್ತು ಗುಂಡು ಹೊಡಿತಾನೆ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಲ್ಯಾಂಡಿ ಪರಾಗ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಈ ಬರ್ಬರ ಸಾವಿಗೆ ಕಾರಣ ಆಗಿದ್ದು ಆಕೆ ಸ್ವಲ್ಪ ಹೊತ್ತಿನ ಹಿಂದೆ ಮಾಡಿದ ಇನ್ಸ್ಟಾಗ್ರಾಮ್ ಪೋಸ್ಟ್ ಕಾರಣ ಆಗಿರುತ್ತೆ. ಈ ಬ್ಯೂಟಿ ಕ್ವೀನ್ ಅನ್ಸ್ಕೊಂಡಿದ್ದ ಲ್ಯಾಂಡಿ ಪರಾಗ ಮಾಡಿದ ಇನ್ಸ್ಟಾಗ್ರಾಮ್ ಪೋಸ್ಟ್ನಿಂದ ಈಕೆಯ ಶತ್ರುಗಳಿಗೆ ಯಾವ ರೆಸ್ಟೋರೆಂಟ್ನಲ್ಲಿ ಇದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ. ಆ ಲೊಕೇಶನ್ ನೋಡಿಕೊಂಡು ಹಂತಕರು ಬರ್ತಾರೆ. ಅಲ್ಲಿ ಲ್ಯಾಂಡಿ ಪರಾಗ ಇರೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಬಂದವರೇ ಬುಲೆಟ್ ಮ್ಯಾಗ್ಝಿನ್ಗಳನ್ನು ಆಕೆಯ ತಲೆಗೆ ಇಳಿಸಿ ಪರಾರಿಯಾಗ್ಬಿಡ್ತಾರೆ. ಇನ್ನು ಈ ಮರ್ಡರ್ಗೆ ರೀಸನ್ ಏನು ಅಂತ ಹುಡ್ಕೊಂಡೋದ ಪೊಲೀಸರಿಗೆ 2-3 ರೀಸನ್ಗಳು ಕಂಡು ಬರ್ತವೆ. ಈ ಹತ್ಯೆಯನ್ನು ತನಿಖೆ ಮಾಡೋದಕ್ಕೆ ವಿಶೇಷ ತನಿಖಾ ತಂಡವನ್ನು ಸಹ ರಚನೆ ಮಾಡಲಾಗುತ್ತೆ. ಅಂದಹಾಗೆ 2023ರಲ್ಲಿ ಅಟಾರ್ನಿ ಜನರಲ್ ಆಫೀಸ್ನಲ್ಲಿ ನಡೆದ ಅಪರಾಧ ಪ್ರಕರಣದಲ್ಲಿ ಲ್ಯಾಂಡಿ ಹೆಸರು ಕೇಳಿ ಬಂದಿರುತ್ತೆ. ಡ್ರಗ್ಸ್ ಕಳ್ಳ ಸಾಗಣೆ ಕೇಸ್ನಲ್ಲೂ ಲ್ಯಾಂಡಿ ಹೆಸರು ಕೇಳಿ ಬಂದಿರುತ್ತೆ. ಇಷ್ಟೇ ಅಲ್ಲ, ಈ ಮರ್ಡರ್ಗೆ ಪ್ರಮುಖ ರೀಸನ್ ಅಂತ ಪೊಲೀಸರು ಅಂದ್ಕೊಂಡಿದ್ದು ಆಕೆಯ ಎಕ್ಸ್ ಬಾಯ್ ಫ್ರೆಂಡು ನೊರೇರೋ ಅನ್ನೋ ಹೆಸರಿನ ವ್ಯಕ್ತಿ ಬ್ಯೂಟಿ ಕ್ವೀನ್ ಆಗಿದ್ದ ಲ್ಯಾಂಡಿ ಪರಾಗಗೆ ಒಂದು ಟೈಮಲ್ಲಿ ಬಾಯ್ ಫ್ರೆಂಡ್ ಆಗಿರ್ತಾನೆ. ಇಬ್ಬರು ಪರಸ್ಪರ ಲವ್ ಮಾಡ್ತಾ ಇರ್ತಾರೆ. ಸದ್ಯ ಇವನು ಮಾದಕ ವಸ್ತುಗಳ ಕಳ್ಳ ಸಾಗಣೆ ಕೇಸ್ನಲ್ಲಿ ಈಕ್ವೆಡಾರ್ ಜೈಲಿನಲ್ಲಿದ್ದಾನೆ. ಇವನ ಮೊಬೈಲ್ ಚೆಕ್ ಮಾಡಿದಾಗ ತನ್ನ ಗರ್ಲ್ ಫ್ರೆಂಡ್ ಲ್ಯಾಂಡಿ ಪರಾಗೆ ಕೊಟ್ಟಂಥ ಐಷಾರಾಮಿ ಗಿಫ್ಟ್ಗಳು, ಕಾರ್ಗಳು ಸೇರಿದಂತೆ ಇನ್ನಿತರ ಫೋಟೋಗಳು ಇರ್ತವೆ. ಈ ಸಂದರ್ಭದಲ್ಲಿ ನೊರೇರೋಗೆ ಒಬ್ಬ ಅಕೌಂಟೆಂಟ್ ಇರ್ತಾನೆ. ಅವನ ಹೆಸರು ಎಲಿವ್ ಅಂಗುಲೋ. ಇವನನ್ನು ಕೋರ್ಟ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ಮಾಡಿದಾಗ ಜಡ್ಜ್ ಮುಂದೆ ಕೊಲೆಯ ರೀಸನನ್ನು ಬಿಚ್ಚಿಡ್ತಾನೆ. ಲ್ಯಾಂಡಿ ಪರಾಗಗೆ ಬಾಯ್ ಫ್ರೆಂಡ್ ಆಗಿದ್ದ ನೊರೇರೋಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ. ಈ ಬಗ್ಗೆ ತನ್ನ ಅಕೌಂಟೆಂಟ್ ಆಗಿದ್ದ ಎಲಿವ್ ಮುಂದೆ ಭಯ ಕೂಡ ವ್ಯಕ್ತಪಡಿಸಿರ್ತಾನೆ. ನನ್ನ ಜೊತೆಗೆ ಲ್ಯಾಂಡಿ ಪರಾಗ ಅಫೇರ್ ಇಟ್ಕೊಂಡಿರೋದು ನನ್ನ ಹೆಂಡತಿಗೆ ಗೊತ್ತಾದರೆ ಅಷ್ಟೇ ಕತೆ ಮುಗೀತು ಅಂತ, ಲ್ಯಾಂಡಿ ಪರಾಗಗೂ ಕತೆ ಮುಗೀತದೆ ಅಂತ ಅಕೌಂಟೆಂಟ್ ಮುಂದೆ ಹೇಳ್ಕೊಂಡಿರ್ತಾನೆ. ಕೊನೆಗೆ ಹಾಗೆ ಆಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಏನಿದೆ ಅಂತಂದರೆ, ಒಂದು ಇನ್ಸ್ಟಾಗ್ರಾಮ್ ಪೋಸ್ಟು ಒಬ್ಬ ಎಕ್ಸ್ ಬಾಯ್ ಫ್ರೆಂಡು ಅವನ ಹೆಂಡತಿ ಈಕ್ವೆಡಾರ್ ದೇಶದ ಬ್ಯೂಟಿ ಕ್ವೀನ್ ಸಾವಿಗೆ ಕಾರಣ ಆಗುತ್ತೆ. ನಾವೆಲ್ಲೋದ್ವಿ, ಬಂದ್ವಿ, ಏನು ತಿಂದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೂ ಮೊದಲು ಒಮ್ಮೆ ಯೋಚನೆ ಮಾಡಿ ಪೋಸ್ಟ್ ಮಾಡೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.